ಅತಿವೃಷ್ಟಿ ಯೋಜನೆ ಕಾಮಗಾರಿಗಿಲ್ಲ ಅನುದಾನ ಭಾಗ್ಯ. ರಾಜ್ಯ ಸರ್ಕಾರದ ಬಳಿ ಕಾಮಗಾರಿಗೆ ಹಣನೇ ಇಲ್ಲ. ಸಿಎಂ ಇಂದ ಅನುಮೋದನೆಗೊಂಡ್ರೂ ಕೂಡ ಅನುದಾನ ಇಲ್ಲ. 2022-23ರ 69 ಕಾಮಗಾರಿಗಳು ಇನ್ನೂ ಆರಂಭಗೊಂಡಿಲ್ಲ. 2022-23ರಲ್ಲಿ ಮಳೆಯಿಂದ ಶೃಂಗೇರಿಯಲ್ಲಿ ಭಾರೀ ಹಾನಿಯಾಯಿತು. ಹಾನಿಗೊಳಗಾದ ಪ್ರದೇಶಗಳಲ್ಲಿ ಅತಿವೃಷ್ಟಿ ಕಾಮಗಾರಿ ಅನುಮೋದನೆ ಪಡೆದು 69 ಕಾಮಗಾರಿಗಳು ನಡೆಸೋದಕ್ಕೆ ಸೂಚನೆ ಇದ್ರೂ ಕೂಡ ಆ ಕಾಮಗಾರಿಗಳು ನಡೆದಿಲ್ಲ. ಮಾಹಿತಿ ಹಕ್ಕು ಕಾಯ್ದೆಯ ಅಡಿ ಎಲ್ಲವೂ ಬಹಿರಂಗ. ಕ್ರೆಡಿಲ್ ಅಧಿಕಾರಿಗಳೇ ನೀಡಿರೋ ಮಾಹಿತಿ ಬಹಿರಂಗ ಆಗಿದೆ. ಅತಿವೃಷ್ಟಿ ಅಡಿಯಲ್ಲಿ ಕೈಗೊಳ್ಳೋ ರಸ್ತೆ, ಸೇತುವೆ ಅಭಿವೃದ್ಧಿ ಸೇರಿದ ಹಾಗೆ 69 ಕಾಮಗಾರಿಗಳಿಗೆ 5 ಕೋಟಿ ಅನುದಾನದ ಅನುಮೋದನೆ ಸಿಕ್ಕಿದೆ. ಅನುಮೋದನೆ ನೀಡಿ 3 ವರ್ಷ ಆಗಿದೆ, ಆದರೆ ಕಾಮಗಾರಿ ಆರಂಭ ಆಗಿಲ್ಲ. ಕಾಮಗಾರಿ ಆರಂಭಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ ಸರ್ಕಾರ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಮಾತ್ರ ಆಡಳಿತವನ್ನು ನಡೆಸ್ತಿದೆ ಅನ್ನೋದಕ್ಕೆ, ಅಭಿವೃದ್ಧಿಯಲ್ಲಿ ಶೂನ್ಯ ಅನ್ನೋದಕ್ಕೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾನಿಗೊಳಗಾಗಿದ್ದಕ್ಕೆ ಸ್ವತಃ ಮುಖ್ಯಮಂತ್ರಿಯವರೇ 69 ಕಾಮಗಾರಿಗೆ ಅಂದಾಜು 5 ಕೋಟಿಗೆ ಅನುಮೋದನೆಯನ್ನು ನೀಡಿ ಈಗಾಗಲೇ ಅನೇಕ ತಿಂಗಳುಗಳು ಕಳೆದಿವೆ. ಇವತ್ತವರೆಗೂ ಬಿಡಿ ಕಾಸು ಕೂಡ ಬಿಡುಗಡೆ ಆಗಿಲ್ಲ. ಅದು ವಿಶೇಷವಾಗಿ ಮಲೆನಾಡಿನ ಕೊಪ್ಪ, ಶೃಂಗೇರಿ, ನರಸಿಂಹರಾಜಪುರ, ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ ರಸ್ತೆಗಳು ಕೊಚ್ಚಿ ಹೋಗಿತ್ತು, ಚರಂಡಿಗಳು ಕೊಚ್ಚಿ ಹೋಗಿತ್ತು, ಅನೇಕ ಮನೆಗಳು ಕೂಡ ನೆಲಕ್ಕುರುಳಿದ್ವು. ಅವೆಲ್ಲವಕ್ಕೂ ಪರಿಹಾರವಾಗಿ ಮುಖ್ಯಮಂತ್ರಿಯವರೇ 5 ಕೋಟಿಗೆ ಅನುಮೋದನೆ ಕೊಟ್ಟಿದ್ದರೂ ಇವತ್ತವರೆಗೂ ಬಿಡಿ ಕಾಸು ಕೂಡ ಬಿಡುಗಡೆ ಆಗಿಲ್ಲ. ಅದರ ಅರ್ಥ ಏನು ಅಂತ ಹೇಳಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.